ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಕಲಾತ್ಮಕತೆಯ ವಿಸ್ತಾರವಾದ ವೇಷಭೂಷಣಗಳು, ರೋಮಾಂಚಕ ಮೇಕಪ್ ಮತ್ತು ಮಿಮಿಕ್ರಿ ಮತ್ತು ಕತೆ ಹೇಳುವ ಸಹಜ ಪ್ರತಿಭೆಯ ಸಂಯೋಜನೆಯನ್ನು ಅವಲಂಬಿಸಿದ ಅಲಮಾರಿ ಕಲಾವಿದರು ಬಹುರೂಪಿ ಸಂಪ್ರದಾಯ ಅಲೆದಾಡುವ ಅನುಕರಣೆಯ ಉಲ್ಲೇಖ. ಅವರ ಕಲೆಯ ಶಕ್ತಿ ಮತ್ತು ಸಾಮಾಜಿಕ ಶ್ರೇಣಿಗಳನ್ನು ಮೀರುವ ಮತ್ತು ಅದ್ಭುತ ಮತ್ತು ಮನರಂಜನೆಯ ಹಂಚಿಕೆಯ ಅನುಭವವನ್ನು ಸೃಷ್ಟಿಸುವ ಅವರ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ. ಅವರ ಪೂರ್ವಜರ ತಲಾಂತರ ಅಲೆಮಾರಿ ಸಂಪ್ರದಾಯ ನಮ್ಮಂತ ತಾನು ನಮ್ಮ ಹತ್ರ ಮಾಡಿದಿರ್ಬೇಕಂದ್ರೆ ಲೋಕದಲ್ಲೆಲ್ಲ ಬಾಸುಂದರಿ ತೊಡಬಾಲಿ ಕೂತು ಹೋಬಾಲಿನ ಬಳಿ ಹಾಡುತ್ತಾ ಪಾಡ್ತಾ ಅವರು ಲೋಕಕ್ಕೆ ಹೋಗೋದು ಬಟ್ ಆಟನ ಸಾಧನೆ ಮಾಡಿ ತಮ್ಮ ಹೊಟ್ಟೆಪಾಡಿಗಾಗಿ ವೈವಿಧ್ಯಮಯ ಪೌರಾಣಿಕ ವೇಷಗಳನ್ನು ಧರಿಸಿ ನರ್ತಿಸುವ ಅಲೆಮಾರಿ ಜನಾಂಗದವರೇ ಬಹುರೂಪಿಗಳು. ಹಾರ್ಮೋನಿಯಂ, ಡೊಳ್ಳು, ತಾಳ ಮುಂತಾದ ಸಂಗೀತ ಪರಿಕರಗಳನ್ನು ಕೊರಳಿಗೆ ಧರಿಸಿ ಬಾರಿಸುತ್ತಾ ಸಾಗಿಸುವ ಇವರನ್ನು ಗ್ರಾಮೀಣ ಪ್ರದೇಶದಲ್ಲಿ ಬಹುರೂಪಿದವರು. ಆಕರ್ಷಕ ವೇಷಭೂಷಣಗಳಿಂದ, ಕ್ರಿಯಾಶೀಲ ಹಾಗೂ ನಿಪುಣ ಕಲೆಯಿಂದ ಬಹು ಬೇಗ ಅನಾವರಣಕ್ಕೆ ಹೆಚ್ಚಾಗಿ ಓಣಿ ಬೀದಿಗಳೇ ರಂಗಸಜ್ಜಿಕೆ. ಕೆಲವೊಂದು ಅಂಗಡಿಗಳು, ಜಾತ್ರೆಗಳು, ಬಯಲು ಶಾಲೆ ಅವರ ಮನೆಯ ಅಂಗಳವೇ. 21 ಲಕ್ಷ ಜಲದಿ 21 ಲಕ್ಷ, 21 ಲಕ್ಷ, 84 ಲಕ್ಷ ರಾಶಿಗಳಿಗನ್ನ ಸೂರ್ಯ ಹಾಸ್ಯದೊಂದಿಗೆ ತಮ್ಮದೇ ಶೈಲಿಯ ಹಾಡುಗಳನ್ನು ಹಾಡಿ ಪ್ರೇಕ್ಷಕರನ್ನು ಮನರಂಜಿಸುತ್ತಾರೆ. ತಮ್ಮ ಕಲೆಯ ಬಗೆಗೆ ಅದಮ್ಯ ಅಭಿಮಾನಿಗಳಾಗಿರುವ ಬಹುರೂಪಿಗಳು ಕೇವಲ ಭಿಕ್ಷೆಗಾಗಿ ವೇಷ ಧರಿಸಿದೆ ಪೂರ್ವಜರ ಕಲೆಯನ್ನು ಮುಂದುವರಿಸಬೇಕೆಂದು ಮಹತ್ವಾಕಾಂಕ್ಷೆಯನ್ನು ಇವರಲ್ಲಿವೆ. ಇಂದಿನ ದಿನಮಾನಗಳಲ್ಲಿ ಇಂತಹ ಬಹುರೂಪಿ ಕಲಾವಿದರು ಕಾಣಸಿಗುವುದು ಅಪರೂಪ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಇಂತಹ ಬಹುರೂಪಿ ಕಲಾವಿದರಿಗೆ ಸರ್ಕಾರದಿಂದ ಪ್ರೋತ್ಸಾಹ ಸಿಗಬೇಕಾಗಿದೆ. ಏನು ಹೇಳಿದ್ದಾರೆ ಒಮ್ಮೆ ಕೇಳಿ. ಈಗ ನಾವು ಬುಡಗ ಜಂಗಮದವ್ರೇ ಮೇಲಾಗಿನೂ ನಾವು ಅಲೆಮಾರಿ ಮಂದಿ ಊರು ಅಲೆದಾಡುತ್ತಾ ಪ್ಯಾಟಿ ನಗರಗಳ ಅಲೆದಾಡುತ್ತಾ ನಾವು ಒಟ್ಟು ಉಪಜೀವನಕ್ಕಾಗಿ ಬಡ ಕಲಾವಿದರು ಕಲರಂಜನೆ ಮಾಡೋಕೆ ಹಚ್ಚಿವಿ. ಮೇಲಾಗಿನೂ ನಮಗೆ ಅಡಿವಾಗ ಹೊಲ ಇಲ್ಲ, ಊರಾಗ ಮನೆ ಇಲ್ಲ, ಇದೇ ಕಾಯ್ಕವೇ ಮಾಡಬೇಕು. 2-3 ದಿವಸ ಕಾರ್ಯಕ್ರಮ ಮಾಡಿ ಅವ್ರು ಅತ್ತೆ ಕೊಳ್ಳಿ 5 ಕೊಳ್ಳಿ ನಾವು 8 ಮಕ್ಕಳು ಬದುಕೊಂಡು ನಮ್ಮ ಜೀವನ ನಡೆಸ್ಕೊಂತ ಬಂದ್ವಿ. ತಲಂತ ಲಿಸ್ಟೇ ಬಂದವರು ಏನ್ರಿ ನಮಗೆ ಸರ್ಕಾರಲಿದ್ದಂತೂ ನಮ್ಗೆ ಏನಿಲ್ಲ, ಒಂದು ಹೊಲ ಇಲ್ಲ, ಮನೆ ಇಲ್ಲ, ನಮ್ಮ ಪಗಾರ ಇಲ್ಲ, ಏನಿಲ್ಲ. ಈ ಎಲ್ಲ ಮಕ್ಕಳನ್ನ ಕರ್ಕೊಂಡು ಇದೇ ಸೇವಕರ್ತ ಬಡ ಕಲಾವಿದರು ಸೇವೆ ಮಾಡುತ್ತಾ ನಾವು ಬಂದು ಒಟ್ಟು ಹಳ್ಳಿಯಿಂದ ನಗರಕ್ಕೂ, ನಗರದಿಂದ ಹಳ್ಳಿಗೆ ಹೋಗಿ ನಾವು ಇಷ್ಟೇ ಪಾಠ ನಮ್ಮ ಬಡತನದ ಕಲೆ ಆಡಿ ಬಯಲಾಟದವರು, ನಾವು ಅಲೆಮಾರಿದವರು, ನಮ್ಮ ಜಾತಿ ಬುಡಗ ಜಂಗಮ ಏನ್ರಿ ಬಡ ಕಲಾವಿದರು ಇಷ್ಟೇ ನಾವು ಬದುಕಂತ ಬಂದೀವಿ. ಇನ್ನೂ ಸರ್ಕಾರದವರಂತೂ ನಮ್ಗೆ ಅನುಮತಿ ಏನೂ ಆಗಿಲ್ಲ. ಏನು ನಾನು ಗೋಕಾಕಿನಾಗ ಇರ್ತೇನೆ, ಇಲ್ಲೇ ಗೋಕಾಕಿನಾಗ ಇದ್ದು ಹುಕ್ಕೇರಿ, ಬಾಗೇವಾಡಿ, ಕಬ್ಬೂರು ಏನ್ರಿ ಇವ ಹಳ್ಳಿಗಳ ಅಲಿದಾಡುತ್ತಾ ಇಷ್ಟೇ ಬಂದೀವಿ. 8 ಮಕ್ಕಳ ಜೀವನ ನಡೆಸ್ಬೇಕಾದ್ರೆ 2 ದಿವಸ 3 ದಿವಸ ಬೀದಿ ಆಟನ ಮಾಡಬೇಕು. ಆಮೇಲೆ ಅವ್ರು ಅತ್ತೆ ಕೊಳ್ಳಿ 5 ಕೊಳ್ಳಿ ಅವ್ರು ಕೊಟ್ಟಷ್ಟು ಕೊಳ್ಳಿ ತಗೊಂಡು 8 ಮಕ್ಕಳು ಜೀವನ ನಡೆಸ್ಕೊಂಡು ಇನ್ನೊಂದು ಊರಿಗೆ ಹೋಗ್ಬೇಕು. ಇದೇ ಪರಿಸ್ಥಿತಿ ಒಳಗೆ ತಲಂತರಲ್ಲ ಇಷ್ಟೇ ಬಂದೀವಿ. ಈಗಾದ್ರೂ ಇಷ್ಟು ಗೌರ್ಮೆಂಟ್ ಸೌಲಭ್ಯ ಅಂತೂ ನನಗೇನಿಲ್ಲ. ಈಗಾದ್ರೂ ಇಷ್ಟೇ ನಡಪತ್ತೆ ಆಗಿಬಿಟ್ಟೈತೆ. ಇದರಾಗ ನಮ್ಗೆ ಒಟ್ಟು ತುಂಬೋದಿಲ್ಲ. ಏನೋ ನಿಮ್ಮ ಗೌರ್ಮೆಂಟ್ನವರು ನಮ್ಗೆ ಏನಾರು ಸಹಾಯ ಮಾಡಿದರೆ ನನಗೆ ಮುಂದೆ ಈ ಸಾಮಾನುಗಳು, ಬಣ್ಣಗಳು, ಈ ಕಿರೀಟಗಳು ಇವೆಲ್ಲ ತರಬೇಕಂದ್ರೆ ಇದಕ್ಕೆ ರೊಕ್ಕನೇ ಬೇಕು. ಊರಾಗ ಬಂದಿದ್ದು ನಮ್ಮ 8 ಮಕ್ಕಳು ಜೀವನ ಆಗೋದು ಪುಣ್ಯ. ಸರ್ಕಾರದಿಂದ ಆದರೆ ಮತ್ತೆ ಪುನಃ ನಾಟಕದ ಟೇಸ್ಟ್ ತಂದು ನಾವೆಲ್ಲ ಒಟ್ಟು ಉಪಜೀವನ ಮಾಡೋಕ್ಕೆ ಒಂದು ದಾರಿ ಇತ್ತಂತೇಳಿ ಗೌರ್ಮೆಂಟ್ಗೆ, ಸರ್ಕಾರಿಗೆ ಕೈ ಮುಗಿದು ಕೇಳ್ತೀನಿ. ನಿಮ್ಮ ಹೆಸರೇನು? ನನ್ನ ಹೆಸರು ಶಿವಣ್ಣ ಬಹುರೂಪಿ ಸಾಕಿನ ಗೋಕಾಕ್ ಅಂತ.